ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ಪಾವ್ ಭಾಜಿಗೆ ಬೇಕಾದಂತಹ ಮಸಾಲಾ ಪೌಡರನ್ನ ರೆಡಿ ಮಾಡಿಕೊಂಡು ಮಸಾಲೆಯನ್ನ ರುಬ್ಬಿ ಒಂದು ರುಚಿಯಾದ ಬಾಜಿಯನ್ನ ಮಾಡಿಕೊಂಡು ಪಾವ್ ಭಾಜಿಯನ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರುತ್ತದೆ. ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ 3 ಆಲೂಗಡ್ಡೆಗಳನ್ನ ತಗೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ನಂತರ ನೆನೆಸಿಟ್ಟಿರುವಂತಹ ಬಟಾಣಿಯನ್ನ ಹಾಕೊಳ್ತಾ ಇದ್ದೇನೆ, ಅರ್ಧ ಕಪ್ ಆಗುವಷ್ಟು. ನಂತರ 4-5 ಪೀಸ್ ಆಗುವಷ್ಟು ಬೀಟ್ರೂಟ್ ಅನ್ನ ಹಾಕೊಂಡು ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನ ಹಾಕೊಂಡು ಮುಚ್ಚಳವನ್ನ ಮುಚ್ಚಿ 4-5 ವಿಸಿಲನ್ನ ಹಾಕಿಸ್ಕೊಳ್ತೇನೆ. ಎಲ್ಲ ತರಕಾರಿಗಳು ಮೆತ್ತಗೆ ಬೇಯಬೇಕು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನ ಬಿಸಿಗಿಟ್ಟು ಅದರಲ್ಲಿ 1 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರ್ಕೊಳ್ತೇನೆ. ಮೆಂತೆಗೆ ಎಣ್ಣೆಯನ್ನ ಹಾಕೋದ್ರಿಂದ ಕಹಿ ಅಂಶ ಬರುವುದಿಲ್ಲ, ಚೆನ್ನಾಗಿ ಪರಿಮಳ ಬರ್ತದೆ. ಉಳಿದ ಐಟಮ್ಗಳನ್ನ ಜಾಸ್ತಿ ಹೊತ್ತು ಹುರಿಯೋದು ಬೇಡ. ಹಾಗಾಗಿ ಮೊದಲಿಗೆ ಮೆಂತೆಯನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಈಗ ಇದಕ್ಕೆ ಧನಿಯಾ ಬೀಜವನ್ನ ಹಾಕೊಳ್ತಾ ಇದ್ದೇನೆ. 3 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕಿದ್ದೇನೆ ನಾನಿಲ್ಲಿ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಂಡಿದ್ದೇನೆ. ನಂತರ ಸೋಂಪನ್ನ ಹಾಕೊಳ್ತಾ ಇದ್ದೇನೆ. ಇದು ಕೂಡ 1 ಟೇಬಲ್ ಚಮಚ ಆಗುವಷ್ಟು ಹಾಕಿದ್ದೇನೆ. ಎಲ್ಲವನ್ನ ಚೆನ್ನಾಗಿ ಹುರ್ಕೊಳ್ತೇನೆ. ಮೆಂತೆ ಕಾಳು ಮುಕ್ಕಾಲು ಭಾಗದಷ್ಟು ಹುರಿದಾಗಿದೆ. ಇದೆಲ್ಲವನ್ನ ಸ್ವಲ್ಪ ಹೊತ್ತು ಹುರಿದುಕೊಂಡು ಈಗ ಇದಕ್ಕೆ ಲವಂಗ, ಏಲಕ್ಕಿ ಎಲ್ಲ 7-8 ಹಾಕೊಂಡಿದ್ದೇನೆ. ನಂತರ ಚಕ್ಕೆ 2-3 ಇಂಚ್ ಆಗುವಷ್ಟು, 1 ಸ್ಟಾರ್ ಅನೀಸ್, ಹಾಗೆ ಜಾಪತ್ರೆ ಅಂತ ಸಿಗ್ತದೆ ಅದನ್ನ ಹಾಕೊಂಡಿದ್ದೇನೆ. 1 ದೊಡ್ಡ ಏಲಕ್ಕಿಯನ್ನು ಹಾಕೊಂಡಿದ್ದೇನೆ. ಕಾಲ್ ಭಾಗದಷ್ಟು ಜಾಯಿಕಾಯಿಯನ್ನು ಹಾಕೊಂಡಿದ್ದೇನೆ. 4-5 ಪಲಾವ್ ಎಲೆಯನ್ನ ಹಾಕೊಂಡಿದ್ದೇನೆ. 4 ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೇನೆ. ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬಾ ಹೊತ್ತು ಹುರಿಯೋದು ಬೇಡ. ಈ ಮಸಾಲೆಯನ್ನ ಚೆನ್ನಾಗಿ ಬಿಸಿ ಆದ್ರೆ ಸಾಕು. ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಉರಿಯನ್ನ ಆಫ್ ಮಾಡಿಕೊಂಡು 1 ಟೀ ಚಮಚ ಆಗುವಷ್ಟು ಕಾಳುಮೆಣಸು, ಒಂದು 15-20 ಕಾಳುಮೆಣಸನ್ನ ಹಾಕಿದ್ದೇನೆ. ನಂತರ ಜಜ್ಜಿಟ್ಟಿರುವಂತಹ 1 ಶುಂಠಿಯ ಹಲ್ಲೆಯನ್ನ ಹಾಕೊಂಡಿದ್ದೇನೆ. ಒಣ ಶುಂಠಿ ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಎಲ್ಲ ಮಸಾಲೆಗಳು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ತುಂಬಾ ಹೊತ್ತು ಹುರಿಯೋದು ಬೇಡ. ಈ ಮಸಾಲೆಗಳನ್ನೆಲ್ಲ ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ಬಿಸಿ ಆಗ್ಬೇಕು. ಮೆಂತೆ ಮಾತ್ರ ಸರಿಯಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಎಲ್ಲ ಒಂದು ಅರ್ಧ ಭಾಗದಷ್ಟು ಹುರ್ಕೊಳ್ಬೇಕು. ಈಗ ಇದಕ್ಕೆ ಅರ್ಧ ಟೀ ಚಮಚ ಆಗುವಷ್ಟು ಆಮ್ಚೂರ್ ಪೌಡರ್ನ ಹಾಕೊಂಡಿದ್ದೇನೆ. ಆಮ್ಚೂರ್ ಪೌಡರ್ ಅನ್ನು ಕೂಡ ನಾವು ಮನೆಯಲ್ಲೇ ರೆಡಿ ಮಾಡಿದ್ದು ಯಾವ ರೀತಿ ಮಾಡೋದಂತ ಈಗಾಗಲೇ ವಿಡಿಯೋವನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ಮಸಾಲೆ ಪುಡಿಯನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಪಾವ್ ಭಾಜಿಯ ಮಸಾಲೆ ಪುಡಿ ರೆಡಿ ಮಿಕ್ಸ್ ಸಿಗ್ತದೆ. ಅದರಲ್ಲೆಲ್ಲ ಅಜಿನೋಮೋಟೊ ಮತ್ತೆ ಬೇರೆ ಬೇರೆ ಪ್ರಿಸರ್ವೇಟಿವ್ಸ್ ಅನ್ನೆಲ್ಲ ಹಾಕಿರ್ತಾರೆ. ಮನೆಯಲ್ಲಿಯೇ ಸುಲಭವಾಗಿ ಈ ವಿಧಾನದಲ್ಲಿ ಮಸಾಲಾ ಪುಡಿಯನ್ನ ನೀವು ಮಾಡ್ಕೊಳ್ಬಹುದು. ಈಗ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಿರುವಂತಹ 7-8 ಬ್ಯಾಡಗಿ ಮೆಣಸನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಳ್ತೇನೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಳ್ತಾ ಇದ್ದೇನೆ. ನಿಮಗೆ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಮೆಣಸಿನ ಜೊತೆಗೆ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ಬಹುದು. ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನ ಹಾಕಿದ್ದೇನೆ. ನಂತರ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ಇದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿಯನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ. ದೊಡ್ಡ ಈರುಳ್ಳಿ ಒಂದನ್ನ ನಾನಿಲ್ಲಿ ಬಳಸಿದ್ದೇನೆ. ಈರುಳ್ಳಿಯನ್ನ ಸ್ವಲ್ಪ ಹೊತ್ತು ಹುರ್ಕೊಂಡು ಇದಕ್ಕೆ ಜಜ್ಜಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. ಒಂದು 7-8 ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿಯನ್ನ ಚೆನ್ನಾಗಿ ಜಜ್ಜಿ ನಾನಿಲ್ಲಿ ಬಳಸಿದ್ದೇನೆ. ಇದನ್ನು ಚೆನ್ನಾಗಿ ಎಣ್ಣೆಯ ಜೊತೆ ಹುರ್ಕೊಳ್ತೇನೆ. ಕಟ್ ಮಾಡಿ ಇಟ್ಟಿರುವಂತಹ ಟೊಮೆಟೊವನ್ನ ಹಾಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಟೊಮೆಟೊವನ್ನ ನಾನಿಲ್ಲಿ ಬಳಸಿದ್ದೇನೆ. ನಂತರ ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ ಅನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಇದನ್ನ ಚೆನ್ನಾಗಿ ಹುರ್ಕೊಂಡು ಈಗ ಹೂಕೋಸನ್ನ ಹಾಕೊಳ್ತಾ ಇದ್ದೇನೆ. ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹೂಕೋಸನ್ನ ಹಾಕೊಂಡಿದ್ದೇನೆ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನ ಹಾಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೇನೆ. ತರಕಾರಿಗಳೆಲ್ಲ ಮೆತ್ತಗೆ ಆಗಬೇಕು. ಹೂಕೋಸನ್ನ ಪಾವ್ ಭಾಜಿಯನ್ನ ಮಾಡುವಾಗ ಹಾಕಿ ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತದೆ. ನಮ್ಮಲ್ಲಿ ಯಾವಾಗ್ಲೂ ನಾವು ಹೂಕೋಸನ್ನ ತರುವುದಿಲ್ಲ. ಈ ರೀತಿ ಪಾವ್ ಭಾಜಿ ಮಾಡುವಾಗ ಮಾತ್ರ ತರ್ತೇವೆ. ವರ್ಷದಲ್ಲಿ ಒಮ್ಮೆ 1-2 ಸಲ ಅಷ್ಟೇ ಅದನ್ನ ಉಪಯೋಗಿಸುದು. ಕೆಲವೊಮ್ಮೆ 2-3 ವರ್ಷಕ್ಕೊಮ್ಮೆ ಉಪಯೋಗಿಸುದು ಕೂಡ ಇರ್ತದೆ.
ಈಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆ ಹಾಗೆ ಬಟಾಣಿಯನ್ನ ಹಾಕೊಂಡಿದ್ದೇನೆ. ಜೊತೆಗೆ ಬೀಟ್ರೂಟ್ ಅನ್ನ ನಾವು ಬೇಯಿಸ್ಲಿಕ್ಕೆ ಹಾಕಿದೇವಲ್ಲ, ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಎಲ್ಲ ಮ್ಯಾಶ್ ಮಾಡಿ ಆದ ನಂತರ ಮಸಾಲೆಯನ್ನೆಲ್ಲ ಸೈಡಿಗೆ ಇಟ್ಟು ಮಧ್ಯದಲ್ಲಿ ಸ್ವಲ್ಪ ಬೆಣ್ಣೆಯನ್ನ ಹಾಕೊಂಡಿದ್ದೇನೆ. ನಂತರ ಇದಕ್ಕೆ ಮಾಡಿಟ್ಟಿರುವಂತಹ ಪಾವ್ ಭಾಜಿಯ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿ ಪರಿಮಳ ಇದೆ. ನಾನಿಲ್ಲಿ 1 ಟೇಬಲ್ ಚಮಚ ಆಗುವಷ್ಟನ್ನ ಹಾಕಿದ್ದೇನೆ. ನೋಡ್ಕೊಂಡು ಮತ್ತೆ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದ್ದೇನೆ. ನಂತರ ರುಬ್ಬಿಟ್ಟಿರುವಂತಹ ಮೆಣಸಿನಕಾಯಿಯ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೇನೆ. ಇದರಿಂದ ಈ ರೀತಿ ಪೇಸ್ಟ್ ಅನ್ನ ಮಾಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತದೆ. ಹೊರಗಡೆ ಎಲ್ಲ ಫುಡ್ ಕಲರ್ ಅನ್ನ ಬಳಸ್ತಾರೆ ಪಾವ್ ಭಾಜಿಯನ್ನೆಲ್ಲ ಮಾಡುವಾಗ. ನಾವು ಈ ರೀತಿ ಮನೆಯಲ್ಲಿ ಫುಡ್ ಕಲರ್ ಅನ್ನ ಉಪಯೋಗಿಸದೆ ಕಲರ್ಫುಲ್ ಆಗಿ ನಾವು ಪಾವ್ ಭಾಜಿಯನ್ನ ಮಾಡ್ಕೊಳ್ಬಹುದು. ಬೀಟ್ರೂಟ್ ಅನ್ನ ಹಾಕಿರೋದ್ರಿಂದ ಕೂಡ ಚೆನ್ನಾಗಿ ಕಲರ್ ಕೊಡ್ತದೆ. ಈ ರೀತಿ ಮಸಾಲೆಗೆ ಮೆಣಸಿನಕಾಯಿಯನ್ನ ಪೇಸ್ಟ್ ಮಾಡಿ ಹಾಕೋದ್ರಿಂದ ಕೂಡ ಚೆನ್ನಾಗಿ ಕಲರ್ ಬರ್ತದೆ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕುದಿಯುತ್ತಿರುವ ನೀರನ್ನ ಹಾಕೊಳ್ತಾ ಇದ್ದೇನೆ. ನೀರನ್ನ ನೋಡ್ಕೊಂಡು ಹಾಕೊಳ್ಬೇಕು. ತುಂಬಾ ನೀರಾಗಿ ಕೂಡ ಮಾಡುದು ಬೇಡ, ತುಂಬಾ ಗಟ್ಟಿಯಾಗಿ ಕೂಡ ಬೇಡ. ಹದವಾಗಿ ನಾವು ಬಾಜಿಯನ್ನ ಮಾಡ್ಕೊಳ್ಬೇಕು. ಇದು ಆಲೂಗಡ್ಡೆಯನ್ನ ನಾವು ಹಾಕಿರೋದ್ರಿಂದ ಕುದಿ ಬಂದ ನಂತರ ಇನ್ನು ಗಟ್ಟಿ ಆಗ್ತದೆ. ತಣ್ಣಗಾಗ್ತಾ ಹೋದ ಹಾಗೆ ಮತ್ತು ಗಟ್ಟಿ ಆಗ್ತಾ ಹೋಗ್ತದೆ. ಪಾವ್ ಭಾಜಿಯನ್ನ ನಾವು ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡ್ತೇವೆ. ಹಾಗಾಗಿ ಇದನ್ನ ಎಷ್ಟು ದಪ್ಪ ನೀರು ಬೇಕು ಅಂತ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಎಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉರಿಯನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಪಾವ್ ಭಾಜಿಗೆ ಬೇಕಾದಂತಹ ಮಸಾಲೆ ರೆಡಿ ಆಗ್ತದೆ. ತುಂಬಾನೇ ಘಮ ಘಮ ಬರ್ತಾ ಇದೆ. ಅಗತ್ಯ ಇದೆ ಅಂತ ಅನ್ಸಿದ್ರೆ ಮತ್ತೆ 1 ಟೇಬಲ್ ಚಮಚ ಆಗುವಷ್ಟು ಮಸಾಲೆ ಪುಡಿಯನ್ನ ಸೇರಿಸ್ಕೊಳ್ಳಿ. ನನಗೆ ನಂತರ ಗೊತ್ತಾಯ್ತು ಸ್ವಲ್ಪ ಕಡಿಮೆ ಆಗಿದೆ ಅಂತ. ನಂತರ ನಾನು ಮತ್ತೆ ಸ್ವಲ್ಪ ಮಸಾಲೆ ಪುಡಿಯನ್ನ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಪಾವ್ ಭಾಜಿಯ ಮಸಾಲ ರೆಡಿ ಆಗ್ತದೆ. ಈಗ ಒಂದು ದೋಸೆ ಕಾವಲಿಯನ್ನ ಕಾಯಲಿಕ್ಕೆ ಇಟ್ಟು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನ ಹಾಕಿದ್ದೇನೆ. ಬೆಣ್ಣೆ ಕರಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಾಡಿಟ್ಟಿರುವಂತಹ ಪಾವ್ ಭಾಜಿಯ ಮಸಾಲೆ ಏನಿದೆ ಅದನ್ನ ಹಾಕೊಂಡು ಅದಕ್ಕೆ ಪಾವ್ ಭಾಜಿಗೆ ಬೇಕಾದಂತಹ ಪಾವ್ ಸಿಗ್ತದೆ. ಇದನ್ನ ಉಪ್ಪು ಮಾತ್ರ ಹಾಕಿ ಮಾಡಿರ್ತಾರೆ, ಸಿಹಿಯ ಅಂಶ ಇರೋದಿಲ್ಲ. ಅದನ್ನ ಮಧ್ಯದಲ್ಲಿ ಕಟ್ ಮಾಡಿ ಈ ರೀತಿ 2 ಕಡೆ ಸುಟ್ಕೊಳ್ತಾ ಇದ್ದೇನೆ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಬೆಣ್ಣೆಯನ್ನ ಹಾಕಿ ಇನ್ನೊಂದು ಕಡೆಗೂ ಕೂಡ ಸುಟ್ಕೊಂಡ್ರೆ ರುಚಿಯಾದ ಪಾವ್ ಕೂಡ ರೆಡಿ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಉದಿಸ್ಕೊಂಡಿದ್ದೇನೆ. ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಇವತ್ತಿನ ಈ ರುಚಿಯಾದ ಪಾವ್ ಭಾಜಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಪಾವ್ ಭಾಜಿಯನ್ನ ಸರ್ವ್ ಮಾಡ್ತಾ ಇದ್ದೇನೆ. ಭಾಜಿಯನ್ನ ಹಾಕೊಂಡು ಅದಕ್ಕೆ ಹಸಿಯಾಗಿರುವ ಈರುಳ್ಳಿ ಸ್ವಲ್ಪವನ್ನ ಸೈಡಲ್ಲಿ ಇಟ್ಕೊಳ್ಬೇಕು. ಹಾಗೆ ಬಿಸಿ ಬಿಸಿಯಾಗಿರುವ ಸುಟ್ಟಿರುವ ಬನ್ನು, ನಂತರ ಸ್ವಲ್ಪ ಭಾಜಿಯ ಮೇಲೆ ಕೊತ್ತಂಬರಿ ಸೊಪ್ಪು, 1 ತುಂಡು ಲಿಂಬೆ ಹಣ್ಣನ್ನ ಇಟ್ಕೊಂಡು ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಬೆಣ್ಣೆಯನ್ನ ಹಾಕಿ ಸರ್ವ್ ಮಾಡೋದು. ಈರುಳ್ಳಿಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನ ಇಟ್ಕೊಂಡು ಇದನ್ನ ಸವಿಬೇಕು. ತುಂಬಾನೇ ಚೆನ್ನಾಗಾಗ್ತದೆ. ನಿಮ್ಗೂ ಕೂಡ ತಿನ್ಬೇಕು ಅಂತ ಆಸೆ ಆಗ್ತಾ ಇದ್ರೆ ಖಂಡಿತ ವಿಡಿಯೋ ನೋಡಿದ ನಂತರ ನಾಳೆನೆ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.